ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿ ಅದಕ್ಕೆ ಕಲರ್ ಕಾಂಬಿನೇಷನ್ ಕೊಡಬೇಕು ಅನ್ನೋದೊಂದು ಸಿಂಪಲ್ಲಾಗಿ ಫ್ರಂಟ್ ನೆಕ್ದು ತೋರಿಸ್ತಿದ್ದೀನಿ. ಸಿಂಪಲ್ಲಾಗಿ ಇದು ಏನು ಗೊತ್ತಾ, ಹೊಸದಾಗಿ ಯಾರಾದರೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತೊಗೊಳ್ಬೇಕು ಅಂತ ಇದ್ದರೆ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ತಗೊಂಡು ಯಾರಾದರೂ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತಾರಲ್ವ, ಸ್ವಲ್ಪ ಯಾವ ಥರ ಅಂತ ಅರ್ಥ ಆಗದೆ ಇರೋ ಇರ್ತಾರಲ್ವ, ಅವರಿಗೂ ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಇದು ಸಿಂಪಲ್ಲಾಗಿ ಇವಾಗ ಬ್ಯಾಕ್ ನೆಕ್ ಅಂದರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಫ್ರಂಟ್ ನೆಕ್ದೇ ಯಾವುದಕ್ಕೆ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ. ಇದನ್ನು ನೋಡಿಬಿಟ್ಟು ನಿಧಾನವಾಗಿ ಒಂದು ಸಲ ಅರ್ಥ ಆಗಲಿ ಅಂದರೆ 2 ಸಲ ಆದರೂ 3 ಸಲ ಆದರೂ ನೋಡಿಬಿಟ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು 2-3 ಸಲ ನೋಡಿದ್ರೆ ಅರ್ಥ ಆಗುತ್ತೆ, ಕಷ್ಟ ಏನಿಲ್ಲ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಿರೋರು ಯಾರಾದರೂ ಫ್ರೆಂಡ್ಸು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂತಂದರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್, ಅವರಿಗೂ ಅನುಕೂಲ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡಿ ಫ್ರೆಂಡ್ಸ್, ಇದು ಪೆನ್ ಡ್ರೈವಿಲ್ಲಿ ಕಾಣ್ತಿದೆಯಲ್ಲ, ಈ ಪೆನ್ ಡ್ರೈವಲ್ಲಿ ಡಿಸೈನ್ಸು ಸೇವ್ ಆಗಿರುತ್ತಲ್ವ, ಈ ಪೆನ್ ಡ್ರೈವಲ್ಲಿ ಸೇವ್ ಆಗಿರೋದನ್ನು ಮಷಿನ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮಷಿನ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫ್ರೇಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ನೋಡಿ, ಈಗ ನಾನು ಫ್ರಂಟ್ ನೆಕ್ ತಗೊಂಡಿದ್ದೀನಿ. ಈ ಥರ ತಗೊಂಡಿದ್ದಾದಮೇಲೆ ಫಸ್ಟ್ ಒಂದು ಸಲ ನೋಡಿ ನಾವು ಸ್ಕ್ಯಾನ್ ಕೊಟ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಮಷಿನ್ ಮೂವ್ ಆಗ್ತಿದೆ, ಫ್ರೇಮ್ ಮೂವ್ ಆಗ್ತಿದೆ. ನೋಡಿ, ಫ್ರೇಮು ಈ ರೀತಿ ಮೂವ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ವಾ, ಈ ಪ್ಲಸ್ ಮಾರ್ಕ್ಗೆ ಈ ಫಸ್ಟ್ ನೀಡಲ್ನ ಕೂರಿಸ್ಕೋಬೇಕಾಗುತ್ತೆ ನಾವು ಫ್ರಂಟ್ಗೆ. ಈ ಫಸ್ಟ್ ನೀಡಲ್ಲು ಈ ಪ್ಲಸ್ ಮಾರ್ಕಲ್ಲಿದ್ದರೆ ನಮಗೆ ಕರೆಕ್ಟಾಗಿ ಫ್ರಂಟ್ ನೆಕ್ಕು ನಾವು ಎಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಬರೋಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಿ ಇದು ಸ್ವಲ್ಪ ಫಸ್ಟ್ ನೀಡಲು ಆ ಕಡೆ ಈ ಕಡೆ ಆದರೆ ನಮಗೆ ಅಲ್ಲಿಗೆ ಬರೋದಿಲ್ಲ, ಮಾರ್ಕ್ ಬಿಟ್ಟು ಬೇರೆ ಕಡೆ ಬರುತ್ತೆ. ಹಾಗಾಗಿ ಇದನ್ನು ನಾವು ಮೇಯ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಫಸ್ಟ್ ನೀಡಲು ಈ ಪ್ಲಸ್ ಮಾರ್ಕ್ ಎಲ್ಲಿರುತ್ತೆ ಅಲ್ಲಿಗೆ ನಾವು ಕೂರಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟ್ ನೀಡಲ್ಲು ನೋಡಿ ಈ ಪ್ಲಸ್ ಮಾರ್ಕ್ಗೆ ಕೂರಿಸ್ಕೊಂಡಿದ್ದೀವಲ್ವ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇ ಹತ್ರ ಬಂದು ಈ ಫ್ಲೋಟ್ ಅಂತ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಫ್ಲೋಟ್ ಅಂತ ಪ್ರೆಸ್ ಮಾಡಿದಾಗ ಇಲ್ಲಿ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಫಾರ್ವರ್ಡ್ಗೆ ಮೂವ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಆ ಥರ ಮಾಡ್ಕೊಂಡಾಗ ನೋಡಿ ಫ್ರೇಮ್ ಮೂವ್ ಆಗುತ್ತೆ. ಯಾವ ಸ್ಟಿಚ್ಚು ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸುತ್ತೆ. ಈಗ ಇಲ್ಲಿ ಡಿಸ್ಪ್ಲೇನಲ್ಲಿ ಕಾಣ್ತಿದೆಯಲ್ಲ, ಈ ಲೈನ್ಗೆ ನಾವು ಯಾವ ಕಲರ್ ಕೊಟ್ಕೊಳ್ಬೇಕು ಅಂತ ಒಂದು ಪೆನ್ಸಿಲ್ಲು ಪೇಪರ್ ತೊಗೊಂಡು ಬರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಫಾರ್ವರ್ಡು ಇವಾಗ ಒಂದು ಕೊಟ್ಟಿದ್ದಲ್ವ, ಈ ಲೈನು ನಮ್ಗೆ ಯಾವ ಕಲರ್ ಬೇಕು ಅನ್ನೋದು ಈಗ ನಾವು ಬರ್ಕೊಳ್ಬೇಕು ಪೇಪರಲ್ಲಿ. ಬರ್ಕೊಂಡಿದ್ದಾದ್ಮೇಲೆ ಮತ್ತೆ ನೆಕ್ಸ್ಟು ಮತ್ತೆ ಫಾರ್ವರ್ಡ್ ಕೊಡಬೇಕು ಫ್ರೆಂಡ್ಸ್. ನೋಡಿ, ಈಗ ಈ ಫ್ಲವರ್ಸು ನಮ್ಗೆ ಯಾವ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಬರ್ಕೊಳ್ಬೇಕು ನಾವೀಗ. ಥ್ರೆಡ್ಸು ಯಾವ ಕಲರ್ ಬೇಕು ಅಂತ ಬರ್ಕೊಳ್ಬೇಕು. ನೆಕ್ಸ್ಟು ಅಲ್ಲಿ ರೆಡ್ಡಲ್ಲಿ ನಿಮಗೆ ಕಾಣ್ತಿದೆ ನೋಡಿ, ಅದು 28% ಆಗಿದೆ. ಅದು 100% ಬರೋ ತನಕ ನಾವು ಫಾರ್ವರ್ಡ್ ಕೊಟ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಫಾರ್ವರ್ಡು ಕೊಟ್ಕೊಳ್ತಾ ಹೋಗ್ತಾ ಹಾಗೆ ಅದನ್ನು ಒಂದೊಂದೇ ಥ್ರೆಡ್ಡು ಫ್ರೇಮ್ ಮೂವ್ ಆಗಿ ಸ್ಟಾಪ್ ಆಗುತ್ತಲ್ವ, ಆಗ ನಾವು ಬರ್ಕೊಳ್ತಾ ಹೋಗಬೇಕು ಪೆನ್ಸಿಲಲ್ಲಿ ಯಾವ ಕಲರು ಎಲ್ಲಿಗೆ ಬರುತ್ತೆ ಅಂತ ಬರ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಮತ್ತು ನಾನು ಈಗ ಫಾರ್ವರ್ಡ್ ಕೊಡ್ತಿದ್ದೀನಿ ನೋಡಿ. ಮತ್ತು ನೋಡಿ, ಇಲ್ಲಿ ಚೇಂಜ್ ಆಯಿತು ಡಿಸ್ಪ್ಲೇನಲ್ಲಿ. ಇಲ್ಲಿ ಕಲರು ಈ ಕಲರ್ಗೆ ಯಾವ್ದು ಬೇಕು ಅದು ಬರ್ಕೊಳ್ಬೇಕು. ಈಗ ಪರ್ಸೆಂಟೇಜು ಚೇಂಜ್ ಆಯಿತು ನೋಡಿ, 33% ಆಗಿದೆ ಈಗ. ನೆಕ್ಸ್ಟು ನೋಡಿ, ಮತ್ತೆ ಅದು 100% ಆಗೋ ತನಕ ಫಾರ್ವರ್ಡ್ ಕೊಡಬೇಕು ಫ್ರೆಂಡ್ಸ್ ನಾವು. ಮತ್ತೇನು ಬರ್ಕೊಳ್ಬೇಕು. ಹೀಗೆ 100% ಆಗೋ ತನಕ ಕೊಡಬೇಕು. ಈಗ 67% ಆಗಿದೆ ನೋಡಿ. ನೋಡಿ, ಈಗ 72% ಆಗಿದೆ ನೋಡಿ. ಈಗ 100% ಆಯಿತು. 100% ಆಗೋ ತನಕ ಇಲ್ಲಿ ನಮಗೆ ಡಿಸೈನು ಯಾವ ಕಲರ್ ಬೇಕು ಅನ್ನೋದು ನಮಗೂ ಗೊತ್ತಾಗ್ತಾ ಇರುತ್ತೆ, ಅದು ತೋರಿಸ್ತಾ ಇರುತ್ತೆ ಡಿಸೈನು ಯಾವ್ಯಾವುದು ಥ್ರೆಡ್ಡು ಎಲ್ಲೆಲ್ಲಿಗೆ ಬರುತ್ತೆ ಅಂತ. ಆಗ ನಾವು ಬರ್ಕೊಳ್ತಾ ಹೋಗ್ಬೇಕು. ಹಾಗೇ ನಾನಿಲ್ಲಿ ಬರ್ಕೊಳ್ಳೋದು ವಿಡಿಯೋ ಮಾಡ್ತಿಲ್ಲ, ಹೇಳ್ತಿದ್ದೀನಲ್ಲ, ಹಾಗಾಗಿ ಬರ್ಕೊಳ್ಬೇಕಾಗುತ್ತೆ ನೀವು. ನಾನು ಈ ಕಡೆ ಬರ್ಕೊಳ್ತಿದ್ದೀನಿ.
ನೋಡಿ. ಆಮೇಲೆ ಅದು 100% ಆದಮೇಲೆ ಇದು ಬ್ಯಾಕ್ವರ್ಡ್ ಕೊಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಮತ್ತು 0% ಆಗಬೇಕದು. ಮತ್ತೆ ಕೊಡಬೇಕು. ಮತ್ತು ಈ ರೀತಿ 0 ಆಗೋ ತನಕ ಕೊಡಬೇಕು ಫ್ರೆಂಡ್ಸ್ ಅದು. ಈಗ ನೋಡಿ 33%ಗೆ ಬಂದಿದೆ. 28ಗೆ ಬಂದಿದೆ. 0ಗೆ ಬಂದಿದೆ. 0ಗೆ ಬಂದ ಮೇಲೆ ಮತ್ತೆ ನೋಡಿ ಇನ್ನೊಂದು ಸಲ ಕೊಡಬೇಕಾಗುತ್ತೆ. ಮತ್ತೆ ಡಬಲ್ ಟ್ಯಾಪ್ ಮಾಡಬೇಕು ಫ್ರೆಂಡ್ಸ್. ಡಬಲ್ ಟ್ಯಾಪ್ ಆಯ್ತಲ್ವಾ? ಡಬಲ್ ಟ್ಯಾಪ್ ಆದಮೇಲೆ ನೋಡಿ ಇಲ್ಲಿ ಇದು ನೋಡಿ ಗಂಟೆ ಸಿಂಬಲ್ ಥರ ಕಾಣ್ತಿದೆಯಲ್ವಾ? ಇದು ಒಂದೊಂದು ಡಿಸ್ಪ್ಲೇನಲ್ಲಿ ಒಂದೊಂದು ಮಷೀನು ಕಂಪ್ನಿನಲ್ಲಿ ಚೇಂಜಸ್ ಕೊಟ್ಟಿರ್ತಾರೆ. ನನ್ನ ಕಂಪ್ನಿ ಮಷೀನಲ್ಲಿ ನೋಡಿ ಈ ಥರ ಗಂಟೆ ಸಿಂಬಲ್ ಕೊಟ್ಟಿದ್ದಾರೆ. ಈ ಸಿಂಬಲ್ಲು ನಮಗೆ ಕಲರ್ ಸೆಲೆಕ್ಷನ್ಗೆ ನೋಡಿ. ಇದು ಕಲರ್ ಸೆಲೆಕ್ಷನ್. ಈಗ ಸೆಲೆಕ್ಟ್ ಮಾಡ್ತಿದ್ದೀನಿ. ಈ ಥರ ಚೇಂಜ್ ಆಯಿತು ನೋಡಿ ಡಿಸ್ಪ್ಲೇ. ಈಗ ಚೇಂಜ್ ಆಯ್ತಲ್ವಾ? ನೋಡಿ ಈಗ ನಾನು ಬರ್ಕೊಂಡಿದ್ದೀನಿ ಯಾವ್ಯಾವ ಕಲರ್ ಎಲ್ಲೆಲ್ಲಿ ಕೊಡಬೇಕು ಅಂತ. ಅದೇ ಪ್ರಕಾರ ನಾನೀಗ ನೋಡಿ ಫಸ್ಟ್ ಬಂದುಬಿಟ್ಟು 7ನೇ ನಂಬರ್ ಕೊಡ್ತಿದ್ದೀನಿ. ಮತ್ತು ಸೆಕೆಂಡ್ ಬಂದು 3ನೇ ನಂಬರ್ ಕೊಡ್ತಿದ್ದೀನಿ. ಮತ್ತು 7 ಮತ್ತು 3 ಮತ್ತು 7 ಮತ್ತು 3 ಮತ್ತು 3. ನಾನು ಈ ಡಿಸೈನ್ಗೆ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 7 ನಂಬರ್ ನೀಡಲೊಂದು, 3 ನಂಬರ್ ನೀಡಲ್ಲೊಂದು ತೊಗೊಂಡಿದ್ದೀನಿ. ಆ 2 ನೀಡಲ್ಲೇ ಕೊಡಬೇಕಾಗುತ್ತೆ. ಇದಕ್ಕೆ ಎಲ್ಲ ನೋಡಿ ಕರೆಕ್ಟ್ ಇದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ನಾವು ಕರೆಕ್ಟಾಗಿ ಕೊಟ್ಟಿದ್ದೀವ ಅಂತ ಹೇಳ್ಬಿಟ್ಟು. ಫಸ್ಟು 7, ಆಮೇಲೆ 3, ಆಮೇಲೆ 7, ಸೆವೆನು 3 7 ಮತ್ತು ಇದಕ್ಕೆ ನೋಡಿ ಇದಕ್ಕೆ 3 ಕೊಡಬೇಕು. 3 ಮತ್ತು ಇದಕ್ಕೆ 7 ಕೊಡಬೇಕು. ಮತ್ತು ಇದಕ್ಕೆ 3 ಕೊಡಬೇಕು. ಮತ್ತು ಇದಕ್ಕೆ 3 ಕೊಡಬೇಕು. ಈಗ ಕರೆಕ್ಟ್ ಇದೆ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಒಂದು 2 ಮಿನಿಟ್ಸ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಮತ್ತು ಡಿಸೈನು ಸ್ಟಿಚಿಂಗ್ ಆದಮೇಲೆ ಆಗುವಾಗ ಚೇಂಜ್ ಮಾಡ್ಕೊಳ್ಬೋದು. ಆದ್ರೂ ಅದು ರಿಸ್ಕ್ ಆಗುತ್ತೆ. ಯಾಕಂದರೆ ಒಂದೊಂಚೂರು ರನ್ ಆಗಿಬಿಟ್ಮೇಲೆ ಮತ್ತೆ ತೆಗಿಯೋಕ್ಕಾಗೋದಿಲ್ಲ. ಹಾಗಾಗಿ 1-2 ನಿಮಿಷ ಟೈಮ್ ಹೋದರೂ ಪರವಾಗಿಲ್ಲ, ನೀಟಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಯಾವ ಕಲರ್ ಥ್ರೆಡ್ಡು ಎಲ್ಲಿಗೆ ಬರ್ತಿದೆ ಅಂತ ನೋಡಿಕೊಂಡು ಕೊಡಬೇಕಾಗುತ್ತೆ. ಇಷ್ಟಾದಮೇಲೆ ನೋಡಿ ಇಲ್ಲಿ ಮೇಲೆ ಗ್ರೀನ್ ಕಲರು ರೈಟ್ ಮಾರ್ಕ್ ತೋರಿಸ್ತಿದೆಯಲ್ವಾ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಕ್ಲಿಕ್ ಆದಮೇಲೆ ನೋಡಿ ಡಿಸ್ಪ್ಲೇ ಚೇಂಜ್ ಆಯಿತು. ಈಗ ಚೇಂಜ್ ಆದಮೇಲೆ ನೋಡಿ ಇಲ್ಲಿ ಸ್ಟಾರ್ಟ್ ಸ್ಟಾಪ್ 2 ಇದೆಯಲ್ಲ ಆಪ್ಷನ್ಸು, ನಾವು ಸ್ಟಾರ್ಟ್ ಕೊಡಬೇಕಾಗುತ್ತೆ. ಸ್ಟಾರ್ಟ್ ಕೊಟ್ಟ ಮೇಲೆ ನೋಡಿ ಈ ಥರ ಸ್ಟಾರ್ಟ್ ಆಯಿತು ಮಷೀನು. ನೋಡಿ ನಾನು ಹಾಕ್ಕೊಂಡಿದ್ದ ಮಾರ್ಕು ಕರೆಕ್ಟಾಗಿ ಬಂದಿದೆ. ಈ ಪ್ಲಸ್ ಮಾರ್ಕು ನಾನು ಪ್ಲಸ್ ಮಾರ್ಕ್ಗೆ 1 ಇಂಚ್ ಈ ಕಡೆ ಬರಬೇಕು ಅಂತ ಹಾಕ್ಕೊಂಡಿದ್ದೆ. ಕರೆಕ್ಟಾಗಿ ಅಲ್ಲಿಗೆ ಬಂದಿದೆ. ಫಸ್ಟು ಇದು ರಫ್ ಲೈನ್ ಹಾಕುತ್ತೆ ಫ್ರೆಂಡ್ಸ್. ಈ ಲೈನು ಮಾರ್ಕ್ ಏನಾದರೂ ರಾಂಗ್ ಇದ್ದರೆ ನಮಗೆ ಅಂದ್ಕೊಂಡಿದ್ದ ಹತ್ರ ಮಾರ್ಕ್ ಬರಲಿಲ್ಲ ಅಂದರೆ ಮತ್ತೆ ಅವ್ರು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಚೇಂಜ್ ಮಾಡ್ಕೊಳ್ಬೋದು, ಚಾನ್ಸ್ ಇರುತ್ತೆ. ಹಾಗಾಗಿ ಆ ಲೈನ್ನ ಕರೆಕ್ಟ್ ಬರುತ್ತೆ ಅಂತ ನೋಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಸಲ. ನೋಡಿ ಈಗ ನಂದು ಕರೆಕ್ಟ್ ಇದೆ. ಇಲ್ಲಿ ಕಾಣ್ತಿದೆಯಲ್ವಾ, ಈ ಗೆರೆಗೆ ನಾನು ಫಸ್ಟ್ ಹಾಕಿದ್ದೆ, ನನಗಿನ್ನೂ ಆ ಕಡೆ ಬೇಕಾಗಿತ್ತು. ಹಾಗಾಗಿ ನಾನು ಇದನ್ನು ಬಿಟ್ಟು ಆ ಕಡೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಥರ ಚೇಂಜ್ ಮಾಡ್ಕೊಳ್ಬೋದು. ಡಿಸೈನು ಅರ್ಧ ಮೂವ್ ಆದಮೇಲೆ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ರಫ್ ಲೈನ್ ಹಾಕುತ್ತಲ್ವ, ಆಗಲೇ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡಿಸೈನ್ ರನ್ ಆಗ್ತಿದೆ. ಈಗ ಇದಿನ್ನೂ ಫುಲ್ ರನ್ ಆಗಬೇಕು ಫ್ರೆಂಡ್ಸ್. ಇದು ಸ್ಟಾರ್ಟಿಂಗ್ ಇನ್ನು. ಈಗ
ಇದು ಫುಲ್ ರೆಡಿ ಆದಮೇಲೆ ಇದ್ರ ಪಿಕ್ ಇಟ್ಟು ನಾನು ವಿಡಿಯೋ ಇಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೆಲೆಕ್ಟ್ ಮಾಡಿದ್ದು ಡಿಸೈನು ಕಂಪ್ಲೀಟ್ ಆಗಿದೆ. ನೋಡಿ ಈ ರೀತಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.